ಆಕಿನ ಆಕಿ ತಾಯಿ ಆಗ್ಲಿಕ್ಕೆ ಹತ್ಯಾಳ. ಪ್ರಿಯಾ, ನಾನು ವಿಷಯನೇ ಹೇಳಲಿಲ್ಲ ಅಲ್ವಾ? ಅನು ತಾಯಿ ಆಗ್ತಿದ್ದಾಳೆ. ನಾನು ಅನು ತಾಯಿ ಆಗ್ತಿದ್ದಾಳೇನು? ಹೌದು, ಆದ್ರೆ ಈ ಖುಷಿನ ಅನುಭವಿಸೋದಕ್ಕೆ ಆರ್ಯ ಸಾರೇ ಇಲ್ಲ. ಇಲ್ಲ ಇಲ್ಲ, ಆರ್ಯ ಸತ್ತಿಲ್ಲ. ನಾನು ಏನು ಹೇಳಿಕ್ ಹೊಂಟೆ ಅಂದ್ರೆ, ಆರ್ಯ ನಮ್ಮೊಟ್ಟಿಗೆ ಇಲ್ಲಿ ಇದ್ದಾನ, ಅವ ಎಲ್ಲೂ ಹೋಗಿಲ್ಲ. ಸರಿ ಸರ್, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ, ನಾನು ನಾಳೆ ಬೆಳಗ್ಗೆ ಬರ್ತೀನಿ. ಹಾಂ. ನಿಮ್ಮಪ್ಪ ಇದ್ದಿದ್ರೆ ಏನೆಲ್ಲ ನಿನಗೆ ಸಿಕ್ತಿತ್ತೋ ಆ ಎಲ್ಲನೂ ನಾನು ಒಬ್ಬಳೇ ನಿನಗೆ ಕೊಡ್ತೀನಿ ಕಂದ. ಅವ್ರು ಬಿಟ್ಟೋಗಿರೋ ನೆನಪು ಮತ್ತೆ ನೀನು ಬರ್ತೀಯ ಅನ್ನೋ ನಿರೀಕ್ಷೆ, ಇದೆರಡೇ ನಾನು ಬದುಕೋದಕ್ಕಿರೋ ಭರವಸೆ. ನಂಗೆ ಎಷ್ಟೇ ನೋವಿರಲಿ, ಜೀವನ ಎಷ್ಟೇ ಕಷ್ಟ ಅನಿಸ್ಲಿ, ಕೇಳಿದ್ದಾರೆ. ಅಮ್ಮನ್ನೇ ಕೇಳಬೇಕು. ಸರಿ, ತೊಂದರೆ ಇಲ್ಲ. ಈಗ ಫಸ್ಟ್ ಊಟ ಮಾಡಿ ಆಮೇಲೆ ಬಂದು ಯಾವ ಬುಕ್ಸ್ ಬೇಕೋ ಓದ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಸರಿ ಅಮ್ಮ. ರಾಜಿನಂದಿನಿ ಆಗಿ ಜೊತೆ ಜೊತೆಯಲ್ಲಿ ಅನ್ನೋ ಪುಸ್ತಕನ ನಾನು ನಿಮಗೆ ಕೊಟ್ಟಿದ್ದೆ. ಆದರೆ ವಿಪರ್ಯಾಸ ನೋಡಿ, ನಾವು ಜೊತೆ ಜೊತೆಯಾಗಿರೋಕ್ಕೆ ಆಗಲಿಲ್ಲ. ಈ ಪುಸ್ತಕನ ನೀವೇ ನಿಮ್ಮ ಕೈಯಾರೆ ನನಗೆ ಗಿಫ್ಟ್ ಕೊಟ್ಟಿದ್ರೆ ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತಾ? ಆದರೆ ಆ ದೇವರು ಅಂತ ಸಂತೋಷನ ನನ್ನಿಂದ ಕಿತ್ಕೋಬಿಟ್ಟ. ರಮ್ಯಾ, ಅನು, ನೀನಿನ್ನೂ ಮಲಗಿಲ್ವಾ?
ಅದನ್ನ ನೋಡೋದಕ್ಕೆ ನೀನು ಎದ್ದು ಬಂದ್ಯಾ? ನಿನ್ನನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಕಣೆ. ಐ ಆಮ್ ಸಾರಿ. ಏ ಇದೇನು ಸಾರಿ ಅಂತಲ್ಲ, ನಾನೇ ನಿಮ್ಮ ಮನೆಗೆ ಗೆಸ್ಟಾ? ನಿನ್ನ ಫ್ರೆಂಡು ಕಣೆ. ನಿಜ ಹೇಳು, ಇಲ್ಲಿಂದಾನೇ ನೀನು ವರ್ಕ್ ಎಲ್ಲ ಮಾಡೋದಕ್ಕೆ ಆಗ್ತದೆ ತಾನೆ? ಅನು, ನಾನು ಆರಾಮಾಗೇ ಇದ್ದೀನಿ. ನೀನು ಇಷ್ಟೊಂದು ಮಾತಾಡ್ತಿರೋದು ನೋಡಿ ಎಷ್ಟೋ ದಿನದಿಂದ ಮಿಸ್ ಆಗಿದ್ದು ನನ್ನ ಫ್ರೆಂಡು ಮತ್ತೆ ಸಿಕ್ಕಂಗಿದೆ ಕಣೆ. ಗಿಫ್ಟಾ ಅನು? ಯಾರು ಕೊಟ್ಟಿದ್ದು? ಎಷ್ಟೋ ದಿನಗಳಿಂದ ನಿನ್ನ ಫ್ರೆಂಡು ಕಳ್ದೋಗೋದಕ್ಕೆ ಕಾರಣ ಆದವ್ರು. ಯಾರನು? ಆರ್ಯ ಸರ್ ಕಣೆ. ತಡ ಆಯಿತು ಅಂತ ಹೇಳಕ್ಕೆ ಬಂದ್ರ? ಲೈಟ್ಸ್ ಆಫ್ ಮಾಡಬೇಕಾ? ಅದು ಪುಸ್ತಕ ಓದ್ತಾ ಹಾಗೆ ಕೂತ್ಕೊಂಡ್ಬಿಟ್ಟೆ. ಸಾರಿ. ಪರವಾಗಿಲ್ಲ ಸಾಹೇಬ್ರೆ, ನಿಮಗೇನಾರ ಬೇಕಿತ್ತೇನೋ ಅಂತ ಕೇಳೋಣ ಅಂತ ಬಂದ್ರಿ. ಸಾಹೇಬ್ರ, ನನ್ನ ಸಂಜು ಅಂತ ಕರೀರಿ, ಪರವಾಗಿಲ್ಲ. ಅದೇನೋ ರೀ, ಹೆಸರಿಡ್ದು ಕರಿಬೇಕು ಅಂತಂದ್ರು ಅದೇನೋ ಆಗೋಲ್ದು. ಸಾಹೇಬ್ರ ಅಂತ ಕರೆದ್ರನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತದೆ. ನಿಮ್ಗೇನಾರು ಬೇಕಿತ್ತೇನ್ರಿ ಸಾಹೇಬ್ರೆ? ಇಲ್ಲ ಇಲ್ಲ, ನನಗೇನು ಬೇಕಿಲ್ಲ. ನಾನು ಹೋಗಿ ಮಲಗ್ತೀನಿ, ನೀವು ಮಲ್ಕೊಳ್ಳಿ. ಸರಿ ಸಾಹೇಬ್ರೆ. ಪ್ಲೀಸ್ ಜೇಂಡೆ, ರಿಲ್ಯಾಕ್ಸ್. ಇಮೋಷ್ನಲಿ ಏನೇನೋ ಮಾತಾಡಬೇಡಿ. ನನಗೆ ಗೊತ್ತು ನೀವು ಅನುನೇ ಇದನ್ನೆಲ್ಲ ಮಾಡಿರೋದು ಅಂತ ಅನುಮಾನ ಪಡ್ತಾ ಇದ್ದೀರಾ ಅಲ್ವಾ? ಬಟ್ ಜೇಂಡೆ, ಐ ಆಮ್ ಶ್ಯೂರ್ ಅನು ಈ ಥರ ಎಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತು, ಹಾಗೆ ಅನ್ಕೊಳ್ಳೋಣ. ಆದರೆ ಆರ್ಯ ಸರ್ಕಾರನ ಚೇಸ್ ಮಾಡಿದ್ದು, ಅವ್ರ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದ್ದು ಹೌದು. ಇದೆಲ್ಲ ನಿಜ ಆಗೋದಾದ್ರೆ ಅವ್ರ ಮನೆಯವ್ರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಕಾಳಜಿ ಆಗಲಿ ಜವಾಬ್ದಾರಿ ಆಗಲಿ ಇಲ್ವಾ? ಕಾರಣ ನನಗೆ ಗೊತ್ತಿಲ್ಲ. ಆದರೆ ಆ ಕುಟುಂಬ ಆರ್ಯ ಸರ್ನ ಬಲಿ ತಗೊಂಡ್ಬಿಡ್ತು. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಆರ್ಯನ್ ಸಾವಿಗೆ ಆ ಕುಟುಂಬನೇ ಕಾರಣ. ಒಂದು ವೇಳೆ ನಾನು ನನ್ನ ಆರ್ಯ ಸರ್ ನಾನು ಬಿಟ್ಕೊಡ್ದೆ ಹೋಗಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ವೇನೋ. ವಿಶ್ವ, ಆತ್ಮಹತ್ಯೆ ಮಾಡ್ಕೊಳ್ಳೋ ಧೈರ್ಯನ ಬದುಕೋದ್ರಾಗ ತೋರಿಸಿದ್ರೆ ಬದುಕನ್ನೇ ಗೆಲ್ಲಬಹುದಿತ್ತಲ್ಲೋ ಮಗನ. ಬಿಡು, ನಿಂದೇನೂ ತಪ್ಪಿಲ್ಲ ಇದ್ರಾಗ. ನಿನಗ ಧೈರ್ಯ ತುಂಬಬೇಕಾಗಿದ್ದೋನು ನಾನ ನಿನಗೆ ಒಳ್ಳೆ ಅಪ್ಪನಾಗಲಿಲ್ಲ. ನಾ ಸೋತೋದೆ ಮಗನ, ನಾ ಸೋತೋದೆ. ನಿನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಿತ್ತು. ಕ್ಷಮಿಸ್ಬಿಡ ವಿಶ್ವ, ನನಗೆ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡ.
ಮೋಸ್ಟ್ಲಿ ಇದು ಪ್ರಿಯದರ್ಶಿನಿ ಅವ್ರ ಫೋನ್ ಇರಬೇಕು. ಇಲ್ಲೇ ಯಾಕೆ ಬಿಟ್ಟು ಹೋದ್ರು? ಆರಾಧನಾ, ವಾಟ್ಸ್ ದಿಸ್? ಓ, ಅವ್ರ ವೈಫ್ ಅಂತ ಹೇಳ್ತಿದ್ದಾಗಿತ್ತು. ಇವಳು ಎಲ್ಲಿಂದ ಕಾಲ್ ಮಾಡ್ತಿದ್ದಾರೆ? ಓ, 6 times ಬೇರೆ ಕಾಲ್ ಮಾಡಿದ್ದಾರೆ. ವಾಲೆಟ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾರೆ. Let me see. ಓ, ಗಂಡ ಹೆಂಡತಿ ಫೋಟೋ. She's pretty. ಹಾಯ್, ಐ ಆಮ್ ಡಾಕ್ಟರ್ ಸಿದ್ಧಾಂತ್. ಹಲೋ ಡಾಕ್ಟರ್, ನಾನು ಸಂಜು. ಸಂಜು, ಅದೇ ನಿಮ್ಮ ಹೆಸರಾ? ಎಲ್ಲರೂ ಹಾಗೆ ಕರೀತಾರೆ. ಹಾಗಿದ್ರೆ ಅದೇ ನನ್ನ ಹೆಸರು ಇರಬೇಕಲ್ವಾ ಡಾಕ್ಟರ್? ಯು ಆರ್ ರೈಟ್. ಒಂದಷ್ಟು ದಿನ ನಾವು ಹೀಗೆ ಭೇಟಿಯಾಗೋದಿದೆ. ಐ ಹೋಪ್ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ನಾನು ಅದನ್ನೇ ನಂಬಿದ್ದೀನಿ ಡಾಕ್ಟರ್. ಯಾರನ್ನೇ ಭೇಟಿಯಾದರೂ ಇವ್ರನ್ನ ನಾನು ಎಲ್ಲೋ ನೋಡಿದ್ದೀನ, ಇವ್ರು ನನಗೆ ಪರಿಚಯ ಇದ್ದಾರಾ ಅನ್ನೋ ಗೊಂದಲದಲ್ಲೇ ಅವ್ರ ಜೊತೆ ಮಾತಾಡ್ತೀನಿ. ಎಲ್ಲವೂ ಪರಿಚಿತ ಅನಿಸುತ್ತೆ. ಕೆಲವೊಂದು ಸಲ ನನಗೆ ನಾನೇ ಪರಿಚಿತನಲ್ಲ ಅಂತ ಅನಿಸಿ ತಲೆ ನೋವಾಗುತ್ತೆ. ರಿಲ್ಯಾಕ್ಸ್. ನೀವ್ಯಾವುದು ಬಲವಂತವಾಗಿ ಯೋಚನೆ ಮಾಡಬೇಕಾಗಿಲ್ಲ. ನೀರು ಕುಡಿಬೋದಾ? ತೋಳಿ. ಓಕೆ, ಹೌ ಡಸ್ ಇಟ್ ಸೌಂಡ್? ಆರ್ಯ ಅನ್ನೋ ಹೆಸರು ಕೇಳಿದ್ರೆ ನಿಮ್ಗೇನು ಅನ್ಸುತ್ತೆ? ಸರಿ, ಈಗ ಮುಂದೆ ಹೋಗೋಣ. ಈಗ ಸ್ಮೆಲ್ಲಿಂದ ನಿಮ್ಗೆ ಏನ್ ನೆನಪು ಬರುತ್ತೆ ಅಂತ ಹೇಳಿ ನೋಡೋಣ. ಓಕೆ ಡಾಕ್ಟರ್. ಕೈ ಸ್ವಲ್ಪ ಮುಂದೆ ಇಡಿ. ನೋಡಿ, ಇದು ಯಾವುದೋ ಪರ್ಫ್ಯೂಮು. ನನಗೆ ಪರಿಚಯ ಇರೋರು ಯಾರೋ ಇದನ್ನ ಬಳಸ್ತಿದ್ರು. ಯಾರು ಅಂತ ಗೊತ್ತಾಗ್ತಿಲ್ಲ. ಓಕೆ, ಫೈನ್. ನೆಕ್ಸ್ಟ್ ಹೋಗೋಣ. ನೋಡಿ, ಇದು ಏನು ಅಂತ ಹೇಳಿ. ಇದು ಯಾವುದೋ ಸಿಟ್ರಸ್ ಫ್ರೂಟು, ಮೋಸಂಬಿ ಅಥವಾ ಕಿತ್ಲೆ ಹಣ್ಣು. ಗುಡ್. ಹಾಗೆ ಇದನ್ನ ಸ್ಪೆಲ್ ಮಾಡಿ. ಇದು ಯಾವುದು ಅಂತ ಹೇಳಿ. ಇದು ಇನ್ನೊಂದು ಸಿಟ್ರಸ್ ಫ್ರೂಟ್, ನಿಂಬೆಹಣ್ಣು ಅಂತ ಅನ್ಸುತ್ತೆ. ವಾವ್, ವೆರಿ ಗುಡ್. ಕೊಡಿ. ನೆಕ್ಸ್ಟ್ ಹೋಗೋಣ. ತಗೊಳ್ಳಿ, ಇದೇನಂತ ಸ್ಮೆಲ್ ಮಾಡಿ ಹೇಳಿ. ಹೇಳಿ, ಇದರಿಂದ ನಿಮ್ಗೆ ಏನ್ ನೆನಪಾಗುತ್ತೆ ಅಂತ ಹೇಳಿ. ಬೆಳ್ಕೊಂಡ್ರೆ ನನಗಾಗಲ್ಲ. ಬಿಸಾಕಿ ಅದನ್ನ ಬಿಸಾಕಿ.
ಕಾಮ್ ಡೌನ್, ಕಾಮ್ ಡೌನ್. ಡಿಡ್ ಇಟ್ ಟ್ರಿಗರ್ ಸಮಥಿಂಗ್? ಗೊತ್ತಿಲ್ಲ. ಅದನ್ನ ನನ್ನ ಹತ್ರ ತರಬೇಡಿ. ನನಗೆ ಇಷ್ಟ ಆಗ್ತಾ ಇಲ್ಲ. ಅದು ನನಗೆ ಇಷ್ಟ ಆಗಿಲ್ಲ. ಕಾಮ್ ಡೌನ್, ಕಾಮ್ ಡೌನ್. ತೊಗೊಳ್ಳಿ, ತೊಗೊಳ್ಳಿ, ನೀರು ಕುಡಿ. ಶುಚಿ ಮಾಡಿದಷ್ಟು ಸಮಾಧಾನನೇ ಆಗ್ತಿಲ್ಲ ಸುಬ್ಬು. ಮನ್ಸಿನ ಸೋತ್ಕನ ಮನೆ ಒರೆಸಿ ತೀರ್ಸ್ಕೊಳ್ಳೋಣ ಅಂದ್ರೆ ಈಗೇನೆ. ಮಗಳನ್ನ ಕರ್ಕೊಂಬಂದ್ಬಿಡೋಣ ಪುಷ್ಪ. ಅವಳೇ ಬರ್ತೀನಿ ಅಂತ ಅಂದ್ಲಲ್ಲ ಸುಬ್ಬು. ನಾನು ಹೇಳ್ತಿರೋದು ಇವತ್ತಿಗೆ ಮಾತ್ರ ಅಲ್ಲ. ಅನು ಇಲ್ಲೇ ಇದ್ಬಿಡ್ಲಿ ಬಂದು. ತಪ್ಪಾಗುತ್ತೆ ಸುಬ್ಬು. ತಕ್ಷಣ ಇಲ್ಲೇ ಉಳ್ಕೊ ಅಂತ ಹೇಗೆ ಹೇಳೋದು? ಅವಳು ಅಲ್ಲಿದ್ದು ಕಷ್ಟಪಡ್ಬೇಕಾ? ಶಾರದಮ್ಮನವ್ರು ಫೋನ್ ಮಾಡ್ತಿದ್ದಾರೆ. ಏನಂತ ಕೇಳು. ಹಲೋ ಅಮ್ಮ. ಪುಷ್ಪ, ನಾಳೆ ಅಸ್ಥಿ ವಿಸರ್ಜನೆ ಮಾಡ್ತಿದ್ದೀವಿ. ಗಾಡಿ ಕಳಿಸ್ತೀನಿ. ನೀವು ಮತ್ತೆ ಸುಬ್ಬು ಬಂದ್ಬಿಡಿ. ಸರಿ ಅಮ್ಮ. ಅನು ಹೇಗಿದ್ದಾಳೆ? ಡಾಕ್ಟ್ರ್ ಏನಂದ್ರು? ಏನು ತೊಂದರೆ ಇಲ್ಲ. ಆದಷ್ಟು ವಿಶ್ರಾಂತಿ ತಗೊಳಕ್ ಹೇಳಿದ್ದಾರೆ. ಆದ್ರೆ ಅವಳು ಕೇಳ್ಬೇಕಲ್ಲ. ಸಮಯ ತಗೊಳುತ್ತೆ ಪುಷ್ಪ, ಆದ್ರೆ ಸರಿ ಹೋಗ್ತಾಳೆ. ಅನು ನಮ್ಮೆಲ್ರಿಗಿಂತ ಗಟ್ಟಿ. ಆರ್ಯನ್ ಮೇಲಿರೋ ಪ್ರೀತಿನೇ ಅವಳಿಗೆ ಬೇಲಿ. ಸರಿ ಹೋಗ್ತಾಳೆ, ಯೋಚನೆ ಮಾಡಬೇಡಿ. ಸರಿ ಪುಷ್ಪ, ನಾಳೆ ಬನ್ನಿ. ಸರಿ ಅಮ್ಮ. ನಾವ್ ಅಲ್ಲೇ ಇರ್ಬೋದಿತ್ತು ಸುಬ್ಬು. ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೋಬೇಕಾದವಳು ಗಂಡನ ಅಸ್ಥಿ ವಿಸರ್ಜನೆ ನೋಡೋ ಹಾಗಾಯ್ತು. ಏನು? ಅಂದರೆ ಗುರ್ತಿಸೋ ಪರೀಕ್ಷೆಯಲ್ಲಿ ನನಗೆ ಎಷ್ಟು ನೆನಪಿದೆ ಅಂತ ತಿಳ್ಕೊಳಕ್ಕೆ. ನನ್ನ ಫೋಟೋನಾ? ಹೌದು. ನೆನಪಾಗುತ್ತಾ ಅಂತ ಕೇಳಿದ್ರು. ಕಣ್ಮುಂದೆನೇ ಇರೋರು ನೆನಪಾಗದೇ ಇರೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅಂದರೆ ಅವ್ರು ನನ್ನ ಹೆಂಡತಿ ಬಗ್ಗೆ ಕೇಳಿದ್ರು. ನನಗೆ ಏನೇನೂ ನೆನಪಾಗ್ತಿಲ್ಲ. ಸದ್ಯಕ್ಕಿರೋ ಕೆಲವು ಇಮೇಜಸಲ್ಲಿ
ಈ ಕಾರ್ಯದ ಬಗ್ಗೆ ಯಾರಿಗೇ ತಿಳಿಸಿದ್ರು ಆರ್ಯನ್ ಮೇಲೆ ಅಭಿಮಾನದಿಂದ ತಾವೂ ಅಲ್ಲಿಗೆ ಬರ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಸಾಂತ್ವನ ಹೇಳ್ತಾರೆ, ಆದರೆ ಅದು ಯಾವುದೂ ನನಗೆ ಬೇಡ. ಈ ಕಾರ್ಯಗಳೆಲ್ಲ ಅಚ್ಚುಕಟ್ಟಾಗಿ ನೆರವೇರಿದ್ರೆ ಅಷ್ಟೇ ಸಾಕು. ಕರೆ ಹೇಳಿಕತ್ತೀರಿ, ಯಾರೂ ಬರೋದು ಬೇಡ. ನಮ್ಮ ಮನೆಯವ್ರೊಬ್ರು ಬಂದ್ರ ನನಗಷ್ಟು ಸಾಕು ನೋಡ್ರಿ. ಬರ್ತಾರೋ ಇಲ್ವೋ ಅದು ತಿಳಿವಲ್ದು. ನನ್ನ ಮ್ಯಾಲ ಕೋಪಿಸ್ಕೊಂಡಾರ ಅನ್ಸತ್ತ. ಕೋಪ ಯಾಕೆ ಮಾಡ್ಕೊಂಡಿದ್ದಾರೆ? ಅದ ನಾನಿಲ್ಲಿ ಬಂದು ನಿಮ್ಗೆಲ್ಲ ತ್ರಾಸ್ ಕೊಡ್ಲಿಕ್ಕತ್ತೀನಿ ಅಂತ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಾರ ಅಂತ ಹೇಳಿದೆ. ಹಾಗೇನಿಲ್ಲ, ಅವ್ರು ಬಂದರೆ ನಾನೇ ಹೇಳ್ತೀನಿ. ಫೋನ್ ಮಾಡಿಕೊಡಿ, ನಾನೇ ಮಾತಾಡ್ತೀನಿ. ಬ್ಯಾಡ್ರಿ, ಹರಿಯೋ ನದಿನ ನಮ್ಮಿಂದ ಸಂಪೂರ್ಣವಾಗಿ ಹೇಗೆ ಹಿಡಿಯೋಕೆ ಸಾಧ್ಯ ಇಲ್ವೋ, ಜೀವನನೂ ಹಾಗೆ ನಮಗೆ ಸಿಕ್ಕಷ್ಟೇ ನಮ್ಮ ಪಾಲು. ನೀವು ನನ್ನ ಜೀವನದಲ್ಲಿ ಇದ್ದಂಥ ಸಮಯ ಕಡಿಮೆ ಆಗಿರ್ಬೋದು, ಆದರೆ ನನ್ನ ಇಡೀ ಜೀವನ ನೀವಿರ್ತೀರ ಸರ್. ಯಾವ ತಾಯಿಗೂ ಇಂಥ ಕಷ್ಟ ಬರಬಾರ್ದು. ಅಮ್ಮ, ನಿಮ್ ನೋವಲ್ಲಿ ನಮ್ಗೆಲ್ರಿಗೂ ಪಾಲಿದೆ. ಅಳಿಯಂದ್ರನ್ನ ಕಳ್ಸ್ಕೊಡಕ್ ಬಂದಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಾವು ಅಳೋದ್ ಬೇಡ. ಹರ್ಷ ಸರ್, ಎಲ್ಲ ಕಾರ್ಯನೂ ನೀವೇ ನಿಂತು ನಡೆಸ್ಕೊಡ್ಬೇಕು. ಎಂತ ಅನ್ಯಾಯ ಆಗೋಯ್ತಲ್ರಿ. ಇವರೆಲ್ಲರೂ ಸತ್ತೋಗ್ಯಾನೆ ಅನ್ಕೊಂಡ ಆರ್ಯ ಇಲ್ಲೇ ನಿಂತಿದ್ದಾನೆ. ಕಾರ್ಯ ನಡೀತಿರೋದು ನಮ್ಮ ಮಗ ವಿಶ್ವಕ್. ಅನು ಅವ್ರನ್ನ ಯಾರು? ಪವಿತ್ರೋ ಭವಾಂ ಅನಾದಿಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ಸ್ವರೂಪಕಂ ಚಿದಂಗಂ ಋಷಭಾಕಾರಂ ಸಾಮ ವೇದಾಯ ಸ್ವ ಅದರುಣ ವೇದಾಯಿ ಇದಂ ನಮಮಾಂ. ಅಕಾಲ ಮರಣ ಹೊಂದಿರತಕ್ಕಂಥ ನಿಮ್ಮ ಸಹೋದರರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ, ಹಾಗೆ ಅವರ ಪೂರ್ವಜದ ಕರ್ಮದೋಷಗಳು ಕಳೀಲಿ ಅಂತೇಳಿ ಒಂದು ಕಾರ್ಯವನ್ನು ಮಾಡ್ತೀವಿ. ಹಾಗೆ ಅವರ ಅಸ್ಥಿಯನ್ನು ನಾವು ಗಂಗೆಯಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ,
ಪಂಚಭೂತಗಳಲ್ಲಿ ಅವರು ಲೀನವಾಗಲಿ ಅಂತೇಳಿ ಈ ಒಂದು ಕಾರ್ಯವನ್ನು ಮಾಡ್ತೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಓಂ ಪೂರ್ವಚರಿತಂಗಣ ವಿಶೇಷಾಣಾಯಾಂ ಸುಖದಿತ ಶುಭಯೋಗ ಶುಭಕರುಣಾಯುಕ್ತಾಯ ಯಜಮಾನಸ್ಯ ಗೋತ್ರೋದ್ಭವಸ್ಯ ಅಸ್ಮಿಗೋತ್ರೋದ್ಭವಸ್ಯ ಶಿವಗೋತ್ರೋದ್ಭವಸ್ಯ ಯಜಮಾನಸ್ಯ ಆರ್ಯವರ್ಧನಾಭ್ಯಾಂ ಇತಿ ಸಂಕಲ್ಪ್ಯ. ಓಂ ಪರಮಾನಂದ ಬೋಧ ನಿಜಮೋತ್ತಯೇ ಸಾಂಗೋಪಾಂಗಯಾಮಿ ಸಮರ್ಪಯಾಮಿ. ಓಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರತಾರಂ ಜಗದೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದ್ರೇ ಭವಂ ಭವಾನಿ ಶ್ರೀರಂ ನಮಾಮಿ. ಸರ್, ಅಸ್ಥಿ ಬಿಡ್ಬೋದಾ? ಅನು ಬಾಮ್ಮ. ಅನು ಹುಷಾರಪ್ಪ, ಹುಷಾರು. ಅಕ್ಕೆ 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 ಏನಾಯ್ತು ಅಕ್ಕೆ? ಅನೋರೆ 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 ಯಾವಾಗ ನೋಡಿದ್ರು ಏನಾದ್ರು ಒಂದು ಎಡ್ವರ್ಟ್ ಮಾಡ್ಕೊತಾನೆ ಇರ್ತಾಳೆ. ಎಷ್ಟು ಹೇಳಿದ್ರೆ ದೂರ ಹೋಗ್ಬಿಡೋದು, ಮಾತು ಕೇಳಲಿಲ್ಲ ಇವಳು.
ಇದೇ ಕಾಲಿಗೆ ಸಿಕ್ಕಾಕೊಂಡು ಎಡವಿ ಬಿದ್ದಿರ್ಬೇಕು. ಬಿಚ್ಚಕ್ಕು. ಸರಿ, ಮೊದಲು ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ. ಹರ್ಷ, ನೀನ್ ಹೋಗ್ಬೇಕಿತ್ತಾನೆ. ಯಾರೋ ಹೊರಗಿನವ್ರು ಹೋಗಿ ಅನ್ನ ಸೇವ್ ಮಾಡಿದ್ರು. ಎಲ್ಲರೂ ಸೀರಿಯಸ್ಲಿ ಮಾನ್ಸಿ, ಈ ಟೈಮಲ್ಲೂ? ಅಯ್ಯೋ, ಏನಾಗ್ತದೆ ಇಲ್ಲಿ? ಏನಿಲ್ಲ, ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ. ನಡೀರಪ್ಪ. ಪ್ರಜ್ಞೆ ತಪ್ತಾ ಇದಾರೆ, ಬೇಗ ಎತ್ಕೊಂಡು ಹೋಗೋಣ. you